1777 ಮೂರನೇದು ಅರೌಂಡ್ 1777 ಟೈಮಲ್ಲಿ ಹೈದರ್ ಅಲಿ ಏನು ಮಾಡ್ದ, ತನ್ನ ಮುಂದೆ 1.5 ಲಕ್ಷ ಸೈನ್ಯ ತೊಗೊಂಡು ದುರ್ಗಕ್ಕೆ ಬರ್ತಾನೆ ನೋಡ್ರಿ. ಚಿತ್ರದುರ್ಗಕ್ಕೆ ಬಂದ. ಚಿತ್ರದುರ್ಗ ಅಂದರೆ ಗೊತ್ತು ನಿಮ್ಗೆ, ದೊಡ್ಡದು ಒಂದು ಕೋಟೆ. ಓಕೆ, 7 ಸುತ್ತು ಬರುತ್ತಲ್ಲಿ. ಹೈದರ್ ಅಲಿ ಬರ್ತಾನೆ. ಬರ್ಬೇಕಾದ್ರೆ ಒಬ್ಬನು ಫ್ರೆಂಚ್ ಗವರ್ನರ್ ಇದ್ದ, ಕೌಂಟ್ ಡಿ ಲ್ಯಾಲೆ ಅಂತ ಕೇಳಿರ್ಬೇಕು ನೀವು, ನೆನಪೇನಾ ಲ್ಯಾಲೆ? ಆ ಲ್ಯಾಲೆಂಗೆ ಕರ್ಕೊಂಡ್ಬಂದಿರ್ತಾನೆ. ಅವಾಗಿನ ಅವ್ನು ಇನ್ನೂ ಬರೀ ಕಮಾಂಡರಾಗಿ ಕೆಲಸ ಮಾಡ್ತಿರ್ತಾನೆ. ಲ್ಯಾಲೆಂಗೆ ಕರ್ಕೊಂಡ್ಬರ್ತಾನೆ. ಕೌಂಟ್ ಡಿ ಲ್ಯಾಲೆಗೆ ಹೇಳಿದಾನಂತೆ, ಚಿತ್ರದುರ್ಗ ಸುತ್ತ ಫಸ್ಟು ಎಲ್ಲ ಮೈಸೂರಿನ ಸೈನಿಕರು ಚಿತ್ರದುರ್ಗವನ್ನು ಕವರ್ ಮಾಡಬೇಕು. ಹೊರಗಡೆಯಿಂದ ಯಾರು ಒಳಗಡೆ ಹೋಗಂಗಿಲ್ಲ, ಒಳಗಡೆಯಿಂದ ಯಾರು ಹೊರಗೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಈ ವಿಚಾರ ಮದಕರಿ ನಾಯಕರಿಗೆ ಗೊತ್ತಾಗುತ್ತೆ. ಕೋಟೆಯಲ್ಲಿ ಇರ್ತಾರೆ. ಮದಕರಿ ನಾಯಕರಿಗೆ ಭಾಳ ಒಂದು ಎದರಲ್ಲ ಅವರು, ಬಟ್ ಭಾಳ ತುಂಬ ಯೋಚನೆ, ಟೆನ್ಷನ್ ಆಗುವಂಥ ಟೈಮ್. ಏನಿದು ಹಿಂಗೆ ಆಗ್ಬಿಡ್ತಾ ಇದೆ ಅಂದರೆ, ಇನ್ಮೇಲೆ ಯಾರು ಚಿತ್ರದುರ್ಗದಿಂದ ಆಚೆ ಹೋಗೋಕ್ಕಾಗಲ್ಲ, ದುರ್ಗದಿಂದ ಒಳಗಡೆ ಬರೋಕ್ಕಾಗಲ್ಲ ಊರೊಳಗೆ. ಸುತ್ತಲೂ ಬರೀ ಹೈದರ್ ಅಲಿ ಸೈನಿಕರೇ. ಮದಕರಿ ನಾಯಕ ಹೇಳ್ತಾರೆ, 1 ವರ್ಷಕ್ಕೆ ಬೇಕಾಗುವಷ್ಟು ಫುಡ್ ಗ್ರೈನ್ಸ್ನ ಸ್ಟಾಕ್ ಮಾಡಿಸಿ ಅಂತ ಹೇಳ್ತಾರೆ, ಜನರಿಗೆ ಬೇಕಾಗುವಷ್ಟು. ಎಲ್ಲ ಊರುಗಳಿಗೆ ಹೋಗಿ ಟ್ಯಾಕ್ಸ್ ರೂಪದಲ್ಲಿ, ಅದ್ರ ರೂಪದಲ್ಲಿ ಒಂದು ಟನ್ ಗಟ್ಟಲೆ ತೊಗೊಂಬಂದು ಜೋಳ, ರಾಗಿ, ಅಕ್ಕಿ, ಆಮೇಲೆ ಬೇರೆ ಬೇರೆ ಪದಾರ್ಥಗಳೆಲ್ಲ ಮಾಡ್ತಾರೆ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಹೊಸ ಕೆರೆಗಳನ್ನ ತೋಡ್ತಾರೆ ದುರ್ಗದಲ್ಲಿ. ಆ ಸಿಹಿ ನೀರಿನ ಹೊಂಡ ಸುತ್ತಮುತ್ತ ಆ ಕಡೆ ಇನ್ನೊಂದಿಷ್ಟು ಕೆರೆಗಳೆಲ್ಲ ಆಗ್ತದೆ. ದುರ್ಗದಲ್ಲಿ ದೊಡ್ಡ ಕೆರೆ ಬರುತ್ತೆ ನೋಡಿ ಔಟ್ಸೈಡು, ಆ ಕೆರೆಗಳೆಲ್ಲ ಆವಾಗಲೇ ನಿರ್ಮಾಣ ಆಗಿತ್ತು, ಅದನ್ನು ಕಟ್ಟಿಸ್ತಾರೆ. ಆಮೇಲೆ ಮದಕರಿ ನಾಯಕರು ಮದ್ದುಗಳಿಗೆ ಅಂದರೆ ಸಿಡಿ ಮದ್ದುಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಇವನು ಹೈದರ್ ಅಲಿನೂ ದೊಡ್ಡ ಬುದ್ಧಿವಂತ ಬಂದು ಅದನ್ನು ಪೂರ್ತಿ ಚಿತ್ರದುರ್ಗವನ್ನು ಕ್ಯಾಪ್ಚರ್ ಮಾಡ್ತಾನೆ, ಪೂರ್ತಿ ಕವರ್ ಮಾಡ್ಕೊಳ್ತಾನೆ. ದೊಡ್ಡ ಸೈನ್ಯ, 1.5 ಲಕ್ಷ ಸೈನ್ಯ, ಎಲ್ಲಿ ನೋಡಿದ್ರು ಸೈನಿಕರೇ. ಇವನು ಕೌಂಟ್ ಡಿ ಲ್ಯಾಲೆಗೆ ಹೇಳ್ತಾನೆ, ಲ್ಯಾಲೆ ಒಂದು ಕೆಲಸ ಮಾಡು, ಆ ಕೋಟೆಗಳಿಗೆ ಹೊಡಿ, ನೀನು ಅದಕ್ಕೆ ಫಿರಂಗಿಗಳನ್ನ ಮಾಡು ಅಂತ. ಈ ಥರ ಕೆನಾನ್ಸ್ ಇಡ್ತಾರೆ. ಕೆನಾನ್ಸ್ ಇಟ್ಬಿಟ್ಟು ಒಂದೊಂದೇ ಬುಲೆಟ್ ಹಾರಿಸ್ತಿರ್ತಾರೆ. ಆ ಚಿತ್ರ ನೋಡಿದ್ರಲ್ಲ, ಇದು ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ ಹಂಗೆ ಕಟ್ಟಿದ್ದಾರೆ. ಇವತ್ತಿಗೂ ಕೋಟೆ ಹಂಗೆ ಇದೆ. ಆಮೇಲೆ ಇಲ್ಲಿ ನೋಡಿ, ಇದು ಕೋಟೆ ತುಂಬ ಇಷ್ಟು ದಪ್ಪ ಕಲ್ಲು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ದೊಡ್ಡ ದೊಡ್ಡ ಕಲ್ಲು, ಗ್ರಾನೈಟ್ ಕಲ್ಲಿಂದ ಮಾಡಿದ್ದಾರೆ ಅದನ್ನ. ಇಲ್ಲಿ ಹೆಂಗೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಬೆಟ್ಟಗಳೇನಿದೆ ಅದರಲ್ಲೇ ಮಾಡ್ಕೊತ ಹೋಗ್ಯಾರೆ. ಓಕೆ, ಅದನ್ನ ಯಾವುದು ಕಟ್ ಮಾಡಿಲ್ಲ ನೋಡಿ, ಬಂಡೆ ಜೊತೆಗೆ ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ವಿಶೇಷತೆ ಇಲ್ಲ. ಇವನು ಕೌಂಟ್ ಡಿ ಲ್ಯಾಲೆ ಏನು ಮಾಡ್ತಾನೆ, ಈ ಕೋಟೆಗಳ ಮೇಲೆ ಫಿರಂಗಿಗಳನ್ನ ಅಟ್ಯಾಕ್ಸ್ ಮಾಡ್ತಾರೆ. ಢಮ್ ಅಂತ ಆರಿಸ್ತಾರೆ. ಬಂದು ಆಗ್ತಿರ್ತವೆ, ಬಟ್ ಏನೇನು ಆಗಲ್ಲ. ಕೌಂಟ್ ಡಿ ಲ್ಯಾಲೆ ಹೈದರ್ ಅಲಿಗೆ ಹೇಳ್ತಾನಂತೆ, ಭಾಳ ಕಷ್ಟ ರೀ ಇದನ್ನು ಕ್ಯಾಪ್ಚರ್ ಮಾಡೋದು.